ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಿ ಖುಷಿ ಕನ್ನಡ ವ್ಲಾಗ್ಸ್. ನನ್ನ ಹೆಸರು ಖುಷಿ ಅಂತ. ಈ ಮುಂಚೆ ಕೂಡ ನಾನು ಮೀಶೋ ಆ್ಯಪ್ ಬಗ್ಗೆ ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ರೀಫಂಡ್ ಮತ್ತು ಎಕ್ಸ್ಚೇಂಜ್ ಬಗ್ಗೆ ವಿಡಿಯೋ ಮಾಡಿದ್ದು ನಾನು. ತುಂಬ ಜನರಿಗೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೂ ಕೂಡ ತುಂಬ ಒಂದು ಕನ್ಫ್ಯೂಷನ್ ಇದೆ ಮತ್ತು ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಬರ್ತಾ ಇದೆ. ಸೊ ಆ ಒಂದು ಎಲ್ಲ ಕಮೆಂಟಿಗೂ ಉತ್ತರ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ರೀಫಂಡ್ ಮತ್ತು ಎಕ್ಸ್ಚೇಂಜ್ ಯಾವ ರೀತಿ ಪ್ರೊಸೆಸ್ಸಲ್ಲಿ ನಡೆಯುತ್ತೆ ಮೀಶೋದಲ್ಲಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ 3 ಬೆಲ್ ಬರುತ್ತೆ. ಫಸ್ಟ್ ಬೆಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಆವಾಗಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಹಾಗಿದ್ರೆ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೀಶೋ ಆ್ಯಪ್ ಇದು ನಂಬರ್ 1 ರೀಸೆಲ್ಲಿಂಗ್ ಆ್ಯಪ್ ಇಂಡಿಯಾದ್ದು. ಸುಮಾರು ಜನ ಇದರಲ್ಲಿ ಹೌಸ್ ವೈಫ್, ರಿಟೈರ್ಮೆಂಟ್ ಆದವರು ಮತ್ತು ಸ್ಟೂಡೆಂಟ್ಸ್ ಸುಮಾರು ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇದನ್ನು ಯಾವ ರೀತಿ ಒಂದು ಪ್ರೊಸೆಸ್ ಇರುತ್ತೆ ಮೀಶೋದಲ್ಲಿ ಕೂಡ, ಅದು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಫೇಸ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಇವತ್ತೇನು ರಿಫಂಡ್ ಮತ್ತು ಎಕ್ಸ್ಚೇಂಜ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದರ ಬಗ್ಗೆ ಕಂಪ್ಲೀಟಾಗಿ ಅಂದರೆ ಯಾವ ರೀತಿ ನೀವು ರಿಫಂಡ್ ಮಾಡುವಾಗ ಮತ್ತು ಎಕ್ಸ್ಚೇಂಜ್ ಮಾಡುವಾಗ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಮೀಶೋದಲ್ಲಿ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಅದರ್ವೈಸ್ ಲಿಂಕ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡು ಒಂದು ಸಾರಿ ನೋಡಿ. ಆ್ಯಂಡ್ ಇವಾಗ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಪ್ರೊಸೆಸ್ ಹೇಳ್ತಾ ಇರೋದು, ಯಾವಾಗ ನೀವು ರಿಫಂಡ್ ಅಥವಾ ಎಕ್ಸ್ಚೇಂಜಿಗೆ ಅಪ್ಲೈ ಮಾಡ್ತೀರಲ್ವ, ಸೊ ಆವಾಗ ಒಂದು ಕೋಡ್ ಜನ್ರೇಟ್ ಆಗುತ್ತೆ ನಿಮ್ಮ ಮೊಬೈಲಲ್ಲೇ. ನಿಮ್ಗೆ ಗೊತ್ತಾಗುತ್ತದೆ ಆ್ಯಕ್ಚುಲಿ. ಆ ಒಂದು ಕೋಡನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಯಾವಾಗ ಮೀಶೋದವ್ರು ಬರ್ತಾರಲ್ವ, ಪಿಕಪ್ ಬಾಯ್ ಬರ್ತಾರೆ, ಅವ್ರು ಬಂದುಬಿಟ್ಟು ಆ ನಂಬರ್ಗೆ ಅದನ್ನು ಮ್ಯಾಚ್ ಮಾಡಿಕೊಂಡೇ ನಿಮ್ಮ ಹತ್ರ ಪ್ರಾಡಕ್ಟ್ನ ತೊಗೊಂಡು ಹೋಗ್ತಾರೆ. ಸೊ ಇದು ಒಂದು. ಇನ್ನೊಂದು, ಇವಾಗ ನಿಮ್ಗೆ ಗೊತ್ತೇ ಇದೆ, ಆನ್ಲೈನ್ ತುಂಬಾ ಮೋಸ ಕೂಡ ನಡೀತಾ ಇದೆ. ಸೊ ಯಾಕಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ, ಪಿಕಪ್ ಬಾಯ್ಸ್ ಹತ್ರ ನೀವು ಆ್ಯಕ್ಚುಲಿ ರೀಫಂಡ್ ಎಕ್ಸ್ಚೇಂಜ್ಗೆ ಆದಾಗ ಅಂದರೆ ಕೊಟ್ಟಾಗ ನಾವು ಪ್ರಾಡಕ್ಟ್ನ ಅದರದ್ದು ರಿಸೀವಿಂಗ್ ತೊಗೋಬೇಕು ನೀವು. ಫಸ್ಟ್ ಆಫ್ ಆಲ್ ಮೀಶೋದಲ್ಲಿ ಕೂಡ ರಿಸೀವಿಂಗ್ ಇದೆ ಆ್ಯಕ್ಚುಲಿ. ನಿಮಗೆ ಮೊಬೈಲಲ್ಲಿ ರಿಸೀವಿಂಗ್ ಮೆಸೇಜ್ ಬರುತ್ತೆ. ಅದರ್ವೈಸ್ ಅವ್ರ ಹತ್ರ ಒಂದು ಸ್ಲಿಪ್ ಇರುತ್ತೆ, ಅದನ್ನು ಕೂಡ ನಿಮಗೆ ರಿಸೀವಿಂಗ್ ತೊಗೊಂಡಿದ್ದೀವಿ ಪ್ರಾಡಕ್ಟ್ ಅಂತ ನಿಮ್ಗೆ ಕೊಡ್ತಾರೆ. ಸೊ ಅದು ಮೇನ್ ನೀವು ಇಟ್ಕೋಬೇಕು. ಸಪೋಸ್ ನಿಮ್ಗೆ ಏನಾದರೂ ಮುಂದೆ ಅದು ರಿಫಂಡ್ ಆಗಿಲ್ಲ ಅಥವಾ ಎಕ್ಸ್ಚೇಂಜ್ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ಅದು ಹೆಲ್ಪ್ ಆಗುತ್ತೆ. ಇವಾಗ ಆನ್ಲೈನ್ ಮೋಸ ಹೋಗ್ತಾರೆ ಸುಮಾರು ಜನ ಅಂತ ಹೇಳಿದ್ನಲ್ವ. ಸುಮಾರು ಪಿಕಪ್ ಬಾಯ್ಸ್ ಮೇ ಬಿ ಪ್ರತಿಯೊಬ್ಬರು ಇರೋದಿಲ್ಲ, ಬಟ್ ಆದರೆ ಕೆಲವೊಂದು ಟೈಮು ನೀವು ಈ ರೀತಿ ರಿಸೀವಿಂಗ್ ಇಸ್ಕೊಳ್ಳದೆ ಹೋದರೆ, ಅವರು ನಮಗೆ ಬಂದಿಲ್ಲ ಪ್ರಾಡಕ್ಟ್, ನಾವು ಅದು ರಿಸೀವ್ ಮಾಡಿಲ್ಲ ಅಂತ ಹೇಳಿಬಿಟ್ರೆ, ಸೊ ಆವಾಗ ನೀವು ಲಾಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದು ಮಾತನ್ನು ನೀವು ಸ್ವಲ್ಪ ಲಕ್ಷ್ಯ ವಹಿಸಿದರೆ ಸಾಕು. ನೀವು ನಿಮ್ಮ ಏನು ಒಂದು ಜನ್ರೇಟ್ ಆಗುತ್ತೆ ರಿಫಂಡ್ ಎಕ್ಸ್ಚೇಂಜ್ ಮಾಡಿದಾಗ, ನೀವು ಯಾವಾಗ ಅಪ್ಲೈ ಮಾಡಿದಾಗ ಒಂದು ಕೋಡ್ ಜನ್ರೇಟ್ ಆಗುತ್ತೆ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ. ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಪಿಕಪ್ ಬಾಯ್ ಬಂದಾಗ ನಿಮ್ಮ ಪ್ರಾಡಕ್ಟನ್ನು ಅವ್ರು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರ ಹತ್ರ ನೀವು ರಿಸೀವಿಂಗ್ ಇಸ್ಕೋಬೇಕು. ಸೊ ಕಂಪ್ಲೀಟಾಗಿ 4 ರಿಂದ 5 ದಿನ ರೀಫಂಡ್ ಎಕ್ಸ್ಚೇಂಜ್ಗೆ ಟೈಮ್ ತೊಗೊಳ್ತಾರೆ ಮೀಶೋದವರು. ಯಾವತ್ತು ನೀವು ಅಪ್ಲೈ ಮಾಡ್ತಿರಲ್ವ ಆ ದಿನ ಬಿಟ್ಟು ನೆಕ್ಸ್ಟ್ 5 ದಿನನೇ ಹಿಡ್ಕೊಳ್ಳಿ. ಆ ದಿನದ ಒಳಗಡೆ ನಿಮ್ಮ ಒಂದು ರಿಫಂಡ್ ಅಥವಾ ಎಕ್ಸ್ಚೇಂಜ್ ಅಮೌಂಟ್ ಏನಿರುತ್ತೆ ಅಲ್ವಾ, ಸೊ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಅಕಸ್ಮಾತ್ ಇವಾಗ ಕೆಲವರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ. ದುಡ್ಡು ಬಂದಿಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಮೆಸೇಜ್ ಕೂಡ ಬಂದಿಲ್ಲ ಅಂತ ಅಂದ್ಕೊಂಡಿದ್ರು ಕೂಡ ಒಂದ್ಸಾರಿ ಹೋಗಿ ಬ್ಯಾಂಕಲ್ಲಿ ಹೋಗಿ ನಿಮ್ಮ ಬ್ಯಾಂಕ್ ಏನು ಡೀಟೇಲ್ ಇರ್ತದೆ ಅದನ್ನ ಅಪ್ಡೇಟ್ ಮಾಡಿಸಿ ಪಾಸ್ಬುಕ್ನ. ಸೊ ಆವಾಗ ನಿಮ್ಮ ಅಮೌಂಟ್ ಬಂದಿದೆಯೋ ಇಲ್ವಂತೂ ಕೂಡ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇದ್ರ ಡೀಟೇಲ್ ಎಲ್ಲ ನಿಮ್ಮ ಹತ್ರ ಇರುವಾಗ ಕಸ್ಟಮರ್ ಕೇರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ನಂಬರ್ ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಕೂಡ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ನೀವು ನೋಡಿ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಮೇಲ್ ID ಕೂಡ ಕೊಟ್ಟಿರ್ತೀನಿ ಮೀಶೋದವ್ರದ್ದು. ಸೊ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಹೋಪ್ ಇವತ್ತಿನ ಡೌಟ್ ಕಂಪ್ಲೀಟಾಗಿ ನಾನು ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಮತ್ತು ಕಮೆಂಟ್ ಮಾಡಿ ಕೂಡ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಓಕೆ, ಮುಂದಿನ ನೋಡಿದ್ರೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.